ನೋಡಲು ಸಾಮಾನ್ಯ ಮನುಷ್ಯರಂತೆ ಕಾಣುವ ಇವರು ಶ್ವೇತವರ್ಣ ಪ್ರಿಯರು, ಸರಳ ಜೀವಿ, ಸರಳ ಜೀವನವನ್ನೇ ತಮ್ಮ ಧ್ಯೇಯವಾಗಿರಿಸಿಕೊಂಡವರು. ನಡೆದಂತೆ ನುಡಿದು, ನುಡಿದಂತೆ ನಡೆದುಕೊಂಡ ಜಂಗಮ ಶ್ರೀ ಬಸವರಾಜ್ ಪಾಟೀಲ್. ಬಸವರಾಜ್ ಪಾಟೀಲ್ ಅವರು ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಮಹಾ ಸಂಪತ್ತು ಎಂದು ಭಾವಿಸಿದವರು. ಅದನ್ನೇ ಆತ್ಮಸಾಧನವಾಗಿ ಮಾಡಿಕೊಂಡು ಸಮಾಜ ಸೇವೆಯ ಮೂಲಕವೇ ಸೇಡಂ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣರಾದವರು. ಬಸವರಾಜ್ ಪಾಟೀಲ್ ಕಲಬುರಗಿಯ ಸೇಡಂ ತಾಲೂಕಿನ ತರನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ನಮ್ಮ ಮೂಲ ಪರಿವಾರ ಅಂತಂದರೆ ಪಕ್ಕದ ಚಿಂಚೋಳಿ ತಾಲೂಕಾದಲ್ಲಿರ್ತಕ್ಕಂಥ ಗಾರಂಪಳ್ಳಿ ಅಂತ ಒಂದು ಗ್ರಾಮ ಬರ್ತದೆ. ಅಲ್ಲಿಯ ದೇಶಮುಖ್ ಮನೆತನದವರು. ನಮ್ಮ ತಂದೆಯ ತಂದೆ ರಾಚಪ್ಪ ಅನ್ನೋರ ಕಾಲದಲ್ಲಿನೇ ಅಲ್ಲಿಂದ ಬಿಟ್ಟು ಅನ್ಯಾನ್ಯ ಕಾರಣಗಳಿಂದ ಅವರು ತರ್ನಹಳ್ಳಿ ಅನ್ನುವ ಗ್ರಾಮ, ಈಗ ಯಾವುದು ಸೇಡಂ ತಾಲೂಕಾದಲ್ಲಿ ಬರುತ್ತದೆ, ಅಲ್ಲಿ ಬಂದು ನಾವು ವಾಸವಾದೆವು. ನನ್ನ ಹುಟ್ಟೂರು ತರ್ನಹಳ್ಳಿ ಅನ್ನೋದು ಹಿರಿಯರಿಂದಲೇ ನನಗೆ ಗೊತ್ತು. ನಮ್ಮ ಮನೆಯಲ್ಲಿ ನಾವು ಒಟ್ಟು ಈಗಿರುವವರು 9 ಜನ ಮಕ್ಕಳು. ಅದರಲ್ಲಿ 5 ಜನ ಗಂಡು ಮಕ್ಕಳಿದ್ದಾರೆ, 4 ಜನ ಹೆಣ್ಮಕ್ಕಳಿದ್ದಾರೆ. ನಮ್ಮ ಪರಿವಾರದಲ್ಲಿ ನಂದು ಗಂಡಸರಲ್ಲಿ 2ನೇ ಸ್ಥಾನ ಇದೆ. ಒಟ್ಟಾರೆ ನಾನು 4ನೇವನು ಈಗ ನಮ್ಮ ಮನೆಯಲ್ಲಿ. ತರನಹಳ್ಳಿಯ ಗೌಡರ ಮನೆತನದಲ್ಲಿ ಹುಟ್ಟಿದ ಇವರು ಹುಟ್ಟಿನಿಂದಲೇ ನಾಯಕತ್ವದ ಸಿರಿಯಾಗಿ ಕಂಡುಬಂದಿದ್ರು. ತರನಹಳ್ಳಿಯ ಗೌಡರ ವಾಡೆ ಎಂದರೆ ಬಸವರಾಜ ಪಾಟೀಲರ ಮನೆ ಎನ್ನುವ ಹಾಗೆ ಇಲ್ಲಿನ ಜನ ಇವರಿಗೆ ಹೆಗ್ಗಳಿಕೆ ನೀಡಿದ್ದಾರೆ. ಗಣಪತಿರಾವ್ ಮತ್ತು ಶಂಕರಮ್ಮ ದಂಪತಿಗಳ 2ನೇ ಮಗನಾಗಿ ಜನಿಸಿದ ಬಸವರಾಜ್ ಪಾಟೀಲರು ಸೇಡಂನ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ರು. ಯಾದಗಿರಿಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಗುಲ್ಬರ್ಗಾದ ಶ್ರೀ ಶರಣ ಬಸವೇಶ್ವರ ಸಂಸ್ಥೆಯ ವಿಜ್ಞಾನ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪೂರೈಸಿದ್ರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಉತ್ತಮ ಭಾಷಣ ಮಾಡುವ ಹವ್ಯಾಸವಿದ್ದ ಇವರು ಪದವಿ ಪೂರೈಸುವಷ್ಟರಲ್ಲಿ ಪ್ರಜ್ಞಾವಂತರಾದರು. ಪ್ರಬುದ್ಧ ಸಮಾಜದ ನಿರ್ಮಾಣ ಮಾಡುವಂತಹ ನಾಯಕತ್ವ ಇವರಲ್ಲಿ ಬೆಳೆದಿತ್ತು. ಇವರ ಸಾತ್ವಿಕ ಗುಣ ಅವರನ್ನ ಉತ್ತಮ ನಡವಳಿಕೆಯ, ಸರಳ ಜೀವನದ ಆದರ್ಶದ ಗುಣಗಳನ್ನ ಪಾಲಿಸಲು ನೆರವಾಯಿತು. ರಾಷ್ಟ್ರಪ್ರೇಮ, ಹಿಂದುತ್ವದ ಸುಧಾರಣೆಯ ಹಾದಿಯಲ್ಲಿ ದೇಶ ಸೇವೆ ಮಾಡುತ್ತಿದ್ದ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮನೆ ತೊರೆದು ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುವ ಮೂಲಕ ಆರ್ಎಸ್ಎಸ್ನಲ್ಲಿ ಕಾರ್ಯನಿರ್ವಹಿಸಲು ಮುಂದಾದ್ರು. ನಾನು 2ನೇ 3ನೇ ಕ್ಲಾಸ್ ಹುಮ್ನಾಬಾದಲ್ಲಿ ಓದುವಾಗ ಅಲ್ಲಿ ಮೊದಲನೇ ಬಾರಿಗೆ ನಾನು ಸಂಘದ ಶಾಖೆಯನ್ನು ಅಲ್ಲಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನೋಡಿದೆ. ಆವಾಗ ನನಗೆ ಇದು RSS ಅಂತ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಆಟ ಆಡಿಸ್ತಿದ್ರು, ನಾವು ನೋಡಲಿಕ್ಕೆ ಅಂತ ಹೋಗಿ ಕೊಡ್ತಾ ಇದ್ದೆವು. ಅದು ನನ್ನ ಜೀವನದಲ್ಲಿ ಅಲ್ಲಿ ಆದಂಥ ಮೊದಲನೆಯ ಪರಿಚಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಅದಾದಮೇಲೆ ನಾನು ಸೇಡಮಕ್ಕೆ ಬಂದ ಮೇಲೆ ಸರ್ಕಾರಿ ಶಾಲೆಯಲ್ಲಿ ಯಾವಾಗ ನಾನು 4ನೇ 3ನೇ ಕ್ಲಾಸ್ನಿಂದ ಓದಲಿಕ್ಕೆ ಪ್ರಾರಂಭ ಮಾಡಿದೆ, 5ನೇ 6ನೇ ಕ್ಲಾಸ್ನಲ್ಲಿ ನನಗೆ ಸಂಘದ ಅತ್ಯಂತ ಹೆಚ್ಚಿನ ಸಂಬಂಧ ಬಂತು. ಆಗಿನ ಪ್ರಚಾರಕರಾಗಿರ್ತಕ್ಕಂಥ ಪ್ರಹ್ಲಾದರಾವ್ ಕುಳಗೇರಿ ಮತ್ತು ಭಯ್ಯಾಜಿ ಕಾಣೆ ಅಂತಕ್ಕಂಥ ಪ್ರಚಾರಕರ ಜೀವನ ನನ್ನ ಮನಸ್ಸಿನ ಮೇಲೆ ಅತ್ಯಂತ ಪ್ರಭಾವ ಬೀರಿತು. ಆ ಸಮಯದಲ್ಲಿ 1956ರಲ್ಲಿ ಗುರೂಜಿಯವರ 51ನೇ ಜನ್ಮೋತ್ಸವವನ್ನು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಿಸಿದ್ರು. ಅಂಥ ಸಮಯದಲ್ಲಿ ನಾನೊಬ್ಬ ಸಾಮಾನ್ಯ ಬಾಲಕನಾಗಿದ್ದರೂ ಸಹ ಸುಮಾರು ಒಂದು 300 ರೂಪಾಯಿಯಷ್ಟು ಸಂಗ್ರಹ ಮಾಡಿ ನಾನು ಗುರೂಜಿಯವರ ಜನ್ಮದಿನಕ್ಕೆ ಕಾಣಿಕೆಯಾಗಿ ನಾನು ಕೊಟ್ಟಿದ್ದು ಇವತ್ತು ನನಗೆ ಸ್ಮರಣೆಯಲ್ಲಿದೆ. ಆರ್ಎಸ್ಎಸ್ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಲು ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಚಾರ ಮಾಡಿದ ಪಾಟೀಲರಿಗೆ ಬಾಲಭಾರತಿ ಮತ್ತು ವಿದ್ಯಾಭಾರತಿ ಸಂಸ್ಥೆಯ ಶಿಕ್ಷಣ ವಿಶೇಷವಾಗಿ ಕಂಡಿತ್ತು. ಅಲ್ಲಿ ಮಕ್ಕಳಿಗೆ ನೀಡುತ್ತಿದ್ದ ಪ್ರವಚನ, ಪಾಠ, ಯೋಗ, ಶಿಸ್ತಿನ ಸಂಯಮ, ಸಮಯ ಪಾಲನೆ ಇವರಿಗೂ ಇಷ್ಟವಾಯಿತು. ನಿಜವಾದ ಶಿಕ್ಷಣ ಅಂದ್ರೆ ವ್ಯಕ್ತಿತ್ವವನ್ನ ರೂಪಿಸುವುದು ಎಂಬ ಸಿದ್ಧಾಂತವನ್ನ ಅಲ್ಲಿ ಮನಗಂಡ ಬಸವರಾಜ ಪಾಟೀಲರು 1974ರಲ್ಲಿ 5-6 ಮಕ್ಕಳನ್ನ ಸೇರಿಸಿಕೊಂಡು ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ಒಂದು ಶಾಲೆ ಪ್ರಾರಂಭಿಸಿದ್ರು.
74ರಲ್ಲಿ ಅವ್ರ ತಲೆಯಲ್ಲಿ ಇಲ್ಲಿ ಒಂದು ಶಾಲೆ ತೆರಿಬೇಕಂತ ಒಂದು ತಲೆಯಲ್ಲಿ ಆಲೋಚನೆ ಹೊಳೆಯಿತು. ಆ ಆಲೋಚನೆ ಹೊಳೆಯ ಮುಂದೆ ಒಂದು ಬೈಠಕ್ ಆಯಿತು. ಆ ಬೈಠಕ್ನಲ್ಲಿ ಸೇಡಂನಲ್ಲಿ ಲಕ್ಷ್ಮೀನಾರಾಯಣ ಐನಾಪುರ ಅವರು, ಚಂದ್ರಶೇಖರ ಐನಾಪುರ ಅವರು, ಬೀಡಪ್ಪ ಅವರು, ಶಿಶಣ್ಣಪ್ಪ ಬೀಡಪ್ಪ ಅವರು, ನಾಗರೆಡ್ಡಿ ಪಾಟೀಲರು, ಎಂ ಬಿ ದೇಶಮುಖರು, ಸತ್ಯನಾರಾಯಣ ಹೆಡ್ಡೆ ಅವರು ಇವರೆಲ್ಲ ಕಲಿತು ಒಂದು ಬೈಠಕ್ ಮಾಡಿದೆವು. ಈ ಸೇಡಂನಲ್ಲಿ ಒಂದು ಒಳ್ಳೆಯ ಶಾಲೆ ತೆಗಿಬೇಕು. ಅದು ಎಂಥ ಶಾಲೆ ಇರಬೇಕು ಅಂದರೆ ರಾಷ್ಟ್ರೀಯ ಮನೋಭಾವನೆ. ಈ ಶಾಲೆಯಿಂದ ರಾಷ್ಟ್ರಭಕ್ತಿ ಹುಟ್ಟುವಂಥ ಒಂದು ಮಕ್ಕಳನ್ನು ತಯಾರು ಮಾಡಬೇಕು. ಇಂಥ ಶಾಲೆ ತೆಗಿಬೇಕು, ತಮ್ಮದೆಲ್ಲ ಸಹಕಾರ ಇದಕ್ಕೆ ಬೇಕು ಅಂತ ಒಂದು ಬೈಠಕ್ನಾಗ ಒಂದು ನಿಶ್ಚಯ ಆಯಿತು. ಪ್ರಾರಂಭದಲ್ಲಿ 5-6 ಮಕ್ಕಳಿಂದ ಶುರುವಾದ ಈ ಶಾಲೆ ದಿನ ಕಳೆದಂತೆ ಬೆಳೆಯುತ್ತಾ ಬಂತು. ಕೊತ್ತಲ ಬಸವೇಶ್ವರ ಮಠದ ಧರ್ಮಾಧಿಕಾರಿಗಳಾಗಿದ್ದ ಶ್ರೀ ಮಡಿವಾಳಯ್ಯನವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಬಸವರಾಜ್ ಪಾಟೀಲರು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯನ್ನ ಸೇಡಂನಲ್ಲಿ ಸ್ಥಾಪಿಸಿದ್ರು. ಇಂದು ಈ ಶಿಕ್ಷಣ ಸಂಸ್ಥೆ ಲಕ್ಷಾಂತರ ಬಡ ಮಕ್ಕಳ ಜ್ಞಾನಾರ್ಜನೆಯ ಕೇಂದ್ರವಾಗಿದೆ. ಈ ಸಮಿತಿಯ ಮೂಲಕ ಹಲವಾರು ಶಾಲೆಗಳು ಹೈದರಾಬಾದ್, ಕರ್ನಾಟಕದಾದ್ಯಂತ ಹುಟ್ಟಿಕೊಂಡಿವೆ. ಸಾವಿರಾರು ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿವೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಂಗಗಳಾಗಿ ಹಲವಾರು ಶಾಲೆಗಳನ್ನ ಬಸವರಾಜ ಪಾಟೀಲರು ಹಳ್ಳಿಗಳಲ್ಲೂ ಸ್ಥಾಪಿಸಿದ್ದಾರೆ. ಈ ಮೂಲಕ ನೂರಾರು ಯುವಕರಿಗೆ ಉದ್ಯೋಗಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನುರಿತ ಶಿಕ್ಷಕರನ್ನ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುವಂತೆ ಪ್ರೋತ್ಸಾಹ ನೀಡಿದ್ರು. ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಜ್ಞಾನ ದೀವಿಗೆಯಾದ್ರು. ಶ್ರೀ ಶರಣ ಬಸವೇಶ್ವರ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ, ಮಾತೃಮಂದಿರ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಮಹಿಳಾ ಕಾಲೇಜು, ಹೆಣ್ಣು ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ವಸತಿ ಶಾಲೆಗಳನ್ನು ತೆರೆದಿದ್ದಾರೆ. ಹೈದರಾಬಾದ್, ಕರ್ನಾಟಕದ ಹಿಂದುಳಿದ ಪ್ರದೇಶದಲ್ಲಿ ಕಾನೂನು ವಿದ್ಯಾಲಯವನ್ನ ಪ್ರಾರಂಭಿಸಿದ ಕೀರ್ತಿ ಬಸವರಾಜ ಪಾಟೀಲರಿಗೆ ಸಲ್ಲತ್ತೆ. ಎಲ್ಲ ವರ್ಗದ ಮಕ್ಕಳಿಗೆ ಶಿಕ್ಷಣ ನೀಡಲೆಂದೇ ಸಿಬಿಎಸ್ಇ, ಐಸಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮಗಳನ್ನ ಅಳವಡಿಸಿದ್ದಾರೆ. ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ, ತುಳಸಿರಾಮ ಗಿಲಡ ನೃಪತುಂಗ ಪದವಿ ಮಹಾವಿದ್ಯಾಲಯ ಕಲಾ, ವಾಣಿಜ್ಯ, ಬಿಬಿಎಂ, ವಿಜ್ಞಾನ ವಿಷಯಗಳಲ್ಲಿ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಮಾತಾ ಮಾಣಿಕ್ಯೇಶ್ವರಿ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ನೂರಾರು ಶಿಕ್ಷಕರು ತರಬೇತಿ ಪಡೆದಿದ್ದಾರೆ. ಹಲವು ಕುಗ್ರಾಮಗಳಲ್ಲಿ ವಿದ್ಯಾಮಂದಿರಗಳನ್ನ ಸ್ಥಾಪಿಸುವ ಮೂಲಕ ಶಿಕ್ಷಣ ನೀಡುತ್ತಿದ್ದಾರೆ. ಚಿಂಚೋಳಿ, ಸೇಡಂ, ಭೋಗನಿಂಗದಳ್ಳಿ ಸೇರಿದಂತೆ ಹಲವು ಕಡೆ ಶಾಲೆಗಳನ್ನ ನಿರ್ಮಿಸಿದ್ದಾರೆ. ಅಲ್ಲದೆ ಸ್ನಾತಕೋತ್ತರ ಪದವಿ ಕಾಲೇಜುಗಳನ್ನ ಸ್ಥಾಪಿಸಿದ ಹೆಗ್ಗಳಿಕೆ ಬಸವರಾಜ್ ಪಾಟೀಲರಿಗೆ ಸಲ್ಲತ್ತೆ. ಹೆಣ್ಣು ಮಕ್ಕಳಿಗೆ ಸ್ವ ಉದ್ಯೋಗ ತರಬೇತಿ ಕೇಂದ್ರಗಳನ್ನ ತೆರೆಯುವ ಮೂಲಕ ಅವರು ಸ್ವಂತ ಕಾಲಿನ ಮೇಲೆ ನಿಲ್ಲುವಂತೆ ಸರ್ಕಾರದ ಯೋಜನೆಗಳನ್ನ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ವಸತಿ ಗೃಹಗಳನ್ನು ತೆರೆದಿದ್ದಾರೆ. ಈ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಸೌಲಭ್ಯ ಮತ್ತು ಅನುಕೂಲಗಳನ್ನ ಬಡ ಮಕ್ಕಳಿಗಾಗಿ ಮಾಡಿಕೊಟ್ಟಿದ್ದಾರೆ. ಈ ವಸತಿ ಶಾಲೆಗಳ ಮತ್ತೊಂದು ವಿಶೇಷ ಅಂದ್ರೆ ಯಾವುದೇ ಭೇದ ಭಾವವಿಲ್ಲದೆ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಊಟ ಮಾಡ್ತಾರೆ. ಸರ್ವರಿಗೂ ಸಮಾನತೆಯ ಶಿಕ್ಷಣದ ಸಂದೇಶ ಸಾರ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸಿದ್ದಾರೆ. ಶಿಕ್ಷಣ ಸಂಸ್ಥೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿ ನೀಡೋದ್ರ ಜೊತೆಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ನೀಡುವ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಉಚಿತ ಕಂಪ್ಯೂಟರ್ ತರಬೇತಿಯನ್ನೂ ನೀಡುತ್ತಿದ್ದಾರೆ. ಈ ಮೂಲಕ ನೂರಾರು ಹೆಣ್ಣು ಮಕ್ಕಳ ಉದ್ಯೋಗಕ್ಕೂ ಕಾರಣರಾಗಿದ್ದಾರೆ. ಪ್ರಸಾದನ ಕುರಿತಾದ ಬ್ಯೂಟಿಷಿಯನ್ ಕೋರ್ಸ್ಗಳ ಕುರಿತು ಆಸಕ್ತ ಮಹಿಳೆಯರಿಗೆ ಶಿಕ್ಷಣ ನೀಡುವುದರ ಮೂಲಕ ಮಹಿಳೆಯರ ಸ್ವ ಉದ್ಯೋಗಕ್ಕೆ ಕಾರಣರಾಗಿದ್ದಾರೆ. ನಮ್ಮ ದೇಶದ ಯುವ ಶಕ್ತಿ ಪ್ರಬಲವಾದ ಶಕ್ತಿ ಎಂದು ಯುವಕರ ಸಬಲೀಕರಣಕ್ಕಾಗಿ ಯುವಕರಿಗಾಗಿ ವ್ಯಾಯಾಮ ಶಾಲೆಯನ್ನು ಆರಂಭಿಸಿದ್ದಾರೆ.
2010ರಲ್ಲಿ ಕಲಬುರ್ಗಿ ಕಂಪು ಎಂಬ ಕಾರ್ಯಕ್ರಮವನ್ನ ಕಲಬುರ್ಗಿಯಲ್ಲೇ ಮಾಡುವ ಮೂಲಕ ಮಕ್ಕಳಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಬಸವರಾಜ ಪಾಟೀಲರು. ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಜೊತೆ ಮಕ್ಕಳ ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. At the beginning of the speech, you said that now this age should concentrate morely on studies, knowledge, instead of extracurricular activities. But our parents want us to be all-rounders. Everyone wants to judge as a 360-degree angle. Extracurricular. What is your dream, my young lady? What's your dream? I want to become a scientist like you, sir. Like me. Extracurricular activities should not become the priority. Political activities should not become the priority. Because when you get 10 plus to 90 marks plus, there's a possibility admission engineering, there's a possibility admission medical, there's a possibility in management. If you get less marks, then you are in trouble. So you tell your parents, do you want me engineer or doctor or a manager or you want to fly? No, you ask them. ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಹೆಸರು ಮಾಡಿತ್ತು. ಮಕ್ಕಳು ಭಾರತ ರತ್ನ ಅಬ್ದುಲ್ ಕಲಾಂ ಅವರ ಜೊತೆ ಚರ್ಚೆ ಮಾಡಿದ್ರು. 1993ರಿಂದ 1996ರವರೆಗೆ ರಾಜ್ಯ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಾಟೀಲರು ಸೇವೆ ಸಲ್ಲಿಸಿದ್ರು. 1998ರಲ್ಲಿ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು. ಆನಂತರ 1 ವರ್ಷಗಳ ಕಾಲ ಭಾರತ ಸರ್ಕಾರ ಮಾನವ ಸಂಪನ್ಮೂಲ ವಿಭಾಗದ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ಆಗಿದ್ರು. 2000ದಿಂದ 2003ರ ಇಸವಿಯ ತನಕ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಬಿಜೆಪಿಯ ಕಾರ್ಯಕರ್ತರಾಗಿ, ಸಮಾಜ ಸೇವಕರಾಗಿ ಶ್ರೀ ಬಸವರಾಜ್ ಪಾಟೀಲ್ ಅವರು ಮಾಡಿದ ಸೇವೆ ಜನಪ್ರಿಯವಾಗಿದೆ. 2004ರಲ್ಲಿ ಕೆಎನ್ ಗೋವಿಂದಾಚಾರ್ಯರ ಮಾರ್ಗದರ್ಶನದಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗವನ್ನ ಹುಟ್ಟುಹಾಕಿದ್ರು. ಶಿಕ್ಷಣ, ಆರೋಗ್ಯ, ಕೃಷಿ, ಮಹಿಳಾ ಸಬಲೀಕರಣ, ಕ್ರೀಡೆ, ಪ್ರವಾಸೋದ್ಯಮ, ಗ್ರಾಮೀಣ ವಿಕಾಸ ಹೀಗೆ ಒಟ್ಟು 26 ಕ್ಷೇತ್ರಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ರಾಯಚೂರು, ಗುಲ್ಬರ್ಗಾ, ಕೊಪ್ಪಳ, ಯಾದಗಿರಿ ಇತರೆ ಜಿಲ್ಲೆಗಳಲ್ಲಿ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಯ ಹರಿಕಾರರಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಬಸವರಾಜ ಪಾಟೀಲರಿಗೆ ಸಲ್ಲತ್ತೆ.